ದುಃಖಗಳನ್ನು ಮರೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸತ್ಯವಾದ ಸರ್ ಅದು. ಅದಕ್ಕೆ ಇದು ಒಂದಕ್ಕೆ ಸರ್ ಈ ಪವರ್ ಇರೋದು, ಇದು ಯಾವುದಕ್ಕೂ ಇಲ್ಲ. ನಾನು ನಮ್ಮ ಸ್ನೇಹಿತರ ಮನೆ ಹೇಳ್ತಾ ಇದ್ದೆ, ನೋಡಪ್ಪ ಸಂಗೀತ ಕ್ಷೇತ್ರದಲ್ಲಿ ನಮ್ಮ ಕುಟುಂಬ ನಾವು ಈ ಕ್ಷೇತ್ರದಲ್ಲಿ ಇದ್ದೀವಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಆಸ್ತಿ ನನಗೆ ಇನ್ನೊಂದಿಲ್ಲ ಅಂತ. ನಿಜವಾಗ್ಲೂ. ಯಾಕೆ ಸರ್ ಅಂದರು, ನೋಡಿ ಇಲ್ಲಿ ಯಾವುದು ಕಬ್ಜಾ ಇಲ್ಲ, ಭ್ರಷ್ಟ್ರು ಅಂತ ಹೇಳೋಕ್ಕಾಗಲ್ಲ ಯಾರು, ಕಪ್ಪು ಹಣ ಇಲ್ಲ, ಎಲ್ಲ ಪ್ಯೂರ್ ಇಲ್ಲಿ, ಎಲ್ಲ ವೈಟು, ಎಲ್ಲ ಕಂಪ್ಲೀಟ್ ವೈಟೇ ಜೀವನ. ಅದ್ರ ಜೊತೆಗೆ 4 ಜನಕ್ಕೆ ಒಳ್ಳೇದಾಗುತ್ತೆ ಇದರಿಂದ. ಸಂಗೀತದಿಂದ ಕೆಟ್ಟದಾಗಿದ್ದು ಇದುವರೆಗೂ ಪ್ರಪಂಚದಲ್ಲಿ ಎಲ್ಲೂ ಕೇಳಿಲ್ಲ. ಆಮೇಲೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲೋ ಒಂದು ಹಾಡಾಗ್ತಾರೆ ಎಲ್ಲ ಇದು. ಅದು ಮಕ್ಕಳ ಗೀತೆಗಳಿರ್ಬೋದು, ಭಕ್ತಿಗೀತೆ ಇರ್ಬೋದು, ಅಲ್ಲೆಲ್ಲ ಲೋಗೋ ನೋಡ್ತೀವಲ್ಲ, ಕೇಳ್ತೀವಲ್ಲ, ಸಾಕು. ಇದಕ್ಕಿನ್ನ ಪುಣ್ಯ ನಮ್ಗೇನು ಬೇಕು, ಪ್ರಪಂಚದಾದ್ಯಂತ ಇಲ್ಲ. ಇದೆಷ್ಟು ಈ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಸರ್? ಸಿಕ್ಕಲ್ಲ. ಆಮೇಲೆ ಸಂಗೀತವನ್ನು ಯಾರು ಆರಾಧನೆ ಅಂತ ಹೇಳ್ತೀನಿ ನಾನು, ಆಲಿಸ್ತಾರೋ ಪೂಜಿಸ್ತಾರೋ ಅವರು ನಿಜವಾದ ಮನುಷ್ಯ ಸರ್. ಸಂಗೀತ ಪರಿಜ್ಞಾನ ಇಲ್ಲ ಅಂತ ತಿಳ್ಕೊಳ್ಳಿ, ಅಯ್ಯೋ ಇದು ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ಸಂಗೀತ ಬಗ್ಗೆ ನನಗಂತ ಒಲಿವಿಲ್ಲ ಅನ್ನೋನು ಒಂದು ಮನುಷ್ಯನೇ ಇಲ್ಲ ಅಂತೀನಿ ನಾನು. ಅಲ್ವಾ ಸರ್? ಕಣ್ಣಲ್ಲಿ ನೀರಿಟ್ಟೋದು, ನೀರು ಬರಬೇಕು ಸರ್. ನಾಟಕಕ್ಕೆ ಬರೋ ನೀರಲ್ಲ, ಅಂತರಾಳಕ್ಕೆ ನಿಮಗೆ ಟಚ್ ಆಗಿ ಕಣ್ಣಲ್ಲಿ ನೀರು ಬಂತು ಅಂದರೆ ಅವನು ಮನುಷ್ಯ. ಯಾರ್ದೋ ಕಷ್ಟಕ್ಕೆ ಸ್ಪಂದನೆ ಮಾಡಿ ಏನೋ ಘಟನೆ ಕೇಳಿ, ಇಲ್ಲ ಅವನಿಗೆ ನೋವಾಗಿ. ಅದೇ ರೀತಿ ನೀವು ಗಾಯಕರಾಗಬೇಕು ಅಂತ ಹೇಳ್ತಾ ಇಲ್ಲ, ಒಳ್ಳೆ ಕೇಳುಗರಾಗಿ ಒಂದು ಪಲ್ಲವಿ ಚರಣ ಯಾವುದೋ ಒಂದು ಹಮ್ ಮಾಡಿ ನೀವು ಸಾಕು, ಆಡಿಸಿ ನೋಡು ಬಿಳಿ, ನೀವೇ ಹಮ್ ಮಾಡಿದರೆ 100% ನೀವು ಒಳ್ಳೆ ಮನಸ್ಸಿರುವ ಮನುಷ್ಯ, ಅಂತರಾಳದಲ್ಲಿ ಅಂತರಂಗದಲ್ಲಿ ಶುದ್ಧಿಯಾಗಿರುವ ಮನುಷ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇವೆರಡೂ ಇಲ್ಲ ಅಂದರೆ